Watch full episodes on Jio Hotstar. ಲೂಸಿಯಾನ, ಯುವರಾಜ ಯುವರಿನಾನಲ್ಲಿ ತಲುಪುವ ಮೊದಲು ನೀನ್ ನನ್ನನ್ನು ಎದುರಿಸಬೇಕು. ಸಿಂಗ್, ಒಂದು ವೇಳೆ ನನ್ನ ತಮ್ಮನಿಗೆ ಏನಾದ್ರೂ ಆದ್ರೆ ನಿಮ್ಮಲ್ಲಿಯ ಯಾರೂ ಉಳಿಯಲ್ಲ. ನೆನಪಿಡಿ, ಯಾರೂ ಉಳಿಯಲ್ಲ. ನೀವಿಬ್ರು ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಅಪ್ಪಾಜಿ. ಜೈ ಸಿಂಗ್ ಚೌಹಾನ್, ಯಾರ ಹೆಸರು ಕೇಳಿ ಭಯವೂ ನಡಗುತ್ತೋ ಅದು ನಾನೇ. ನನ್ನ ಹೆಸರು ಲೂಸಿಫರ್. ರುದ್ರ! ಮಾಮ್, ನಾನ್ ಬಂದ್ಬಿಟ್ಟೆ ಮಾಮ್. ನಾನ್ ಇವಾಗ ಎಲ್ಲ ಸರಿ ಮಾಡ್ಬಿಡ್ತೀನಿ. ಐ ಪ್ರಾಮಿಸ್ ಯು. ಆದ್ರೆ ಮಾಮ್, ಸ್ಟ್ಯಾಚು ಹೇಗಾದಳು? ಡೋಂಟ್ ವರಿ ರುದ್ರ, ಯುವರಿನ ತುಂಬಾ ಚೆನ್ನಾಗಿದ್ದಾಳೆ. ನಾವು ಅವಳನ್ನು ಕಾಪಾಡಬಹುದು. ಯುವರಿನಾಳಿಗೆ ಗೊತ್ತಿತ್ತು ನಾವು ಅವಳ ಹತ್ರ ಖಂಡಿತ ಬರ್ತೀವಿ. ಅದಕ್ಕಾಗಿ ನೋಡು, ಅವಳು ನಮ್ಗೆ ದಾರಿನೂ ತೋರಿಸಿದ್ದಾಳೆ. ಆ ಡೈರೆಕ್ಷನ್ ನಲ್ಲಿ ಹೋಗೋಣ. ಓಹೋ, ಹೀಗ ಕಿಂಗ್ ಲೂಸಿಫರ್, ಜೈ ಸಿಂಗ್ ಚೌಹಾನ್ ಮತ್ತು ರುದ್ರ ಬಂದಿದ್ದಾರೆ. ಜೈ ಸಿಂಗ್ ಚೌಹಾನ್ ಬಂದೇ ಬಿಟ್ನ. ಇದು ಸಂತೋಷದ ವಿಷಯ. ನಾನು ಎಷ್ಟೋ ವರ್ಷಗಳಿಂದ ಅವನಿಗಾಗಿ ಕಾಯ್ತಾ ಇದ್ದೆ. ನೋಡಿದೆ ಅಲ್ಲ ಯುವರಾಜ, ಜೈ ಸಿಂಗ್ ಮತ್ತು ರುದ್ರ ಕೊನೆಗೂ ಬಂದೇ ಬಿಟ್ರು. ಅವ್ರ ಜೊತೆ ಭೂಮಿ ಮೇಲೆ ಹೋರಾಡೋದು ಕಷ್ಟ, ಆದ್ರೆ ಇದು ನನ್ನ ಪ್ರದೇಶ, ನನ್ನ ಭೂಮಿ. ಅವರಿಗೆ ನನ್ನ ಷರತ್ತಿನ ಮೇಲೆ ಕಾದಾಡಬೇಕು. ನಾನು ಬಿಡಿಸಿಟ್ಟ ಪಗಡೆಯಾಟದಲ್ಲೇ ಆಡಬೇಕು ಮತ್ತು ಸೋಲಲು ಬೇಕು. ಏನಂತೀಯ ಇಂಟೆಲಿಜೆನ್ಸ್? ಈ ಜೈಸಿಂಗ್ ಚೌಹಾನ್ ಯಾರಪ್ಪ? ನಿನಗೆ ಏನೂ ನೆನಪಿಲ್ವಾ ಜೈಸಿಂಗ್ ಚೌಹಾನ್ ಯಾರು ಅಂತ? ಅವನು ಕೊಟ್ಟ ಗಾಯದಿಂದಲೇ ಕೆಲವೊಮ್ಮೆ ನಿನಗೆ ಮರೆವು ಬರುತ್ತಲ್ಲ. ಆ ಸ್ಟ್ಯಾಚ್ಯೂ ಯುವರಾಜನ ಅಪ್ಪ. ಓ ಹಾಗ? ಆದ್ರೆ ಈ ಯುವರಾಜ ಯಾರು? ಯುವರಾಜ ಜಯಸಿಂಗ್ ನ ಮಗ. ಓ ಹಾಗ? ಆದ್ರೆ ಅವರಿಬ್ರು ಯಾರು? ನೀನ್ ಲೂಸಿಯಾ ನನ್ನ ತಮ್ಮನಲ್ದಿದ್ರೆ ನಿನ್ನನ್ನು ಈಗಲೇ ಸ್ಟ್ಯಾಚ್ಯೂ ಮಾಡ್ಬಿಡ್ತಿದ್ದೆ ನಾನು. ಯಾರನ್ನ ಸ್ಟ್ಯಾಚ್ಯೂ ಮಾಡ್ಬಿಡ್ತಿದ್ದೆ? ಲೂಸಿಯಾನ ನಮ್ಮ ಬಹುದೊಡ್ಡ ವೈರಿ ಜೈಸಿಂಗ್ ತನ್ನ ಮೊಮ್ಮಗ ರುದ್ರನ್ ಜೊತೆ ಸಿಟಿಗೆ ಬಂದ್ಬಿಟ್ಟಿದ್ದಾನೆ. ನಾನು ಅವರಿಬ್ಬರನ್ನ ಸ್ಟ್ಯಾಚ್ಯೂ ಮಾಡೋ ಬಗ್ಗೆ ಮಾತಾಡ್ತಾ ಇದ್ದೆ. ಸುಳ್ಳು ಹೇಳ್ಬೇಡ ಲೂಸಿಫರ್, ನನ್ಗೆ ಗೊತ್ತು ನೀನು ನನ್ನ ತಮ್ಮ ಇಂಟೆಲಿಜೆನ್ಸ್ ನನ್ನ ಗದರಿಸ್ತಿದ್ದೆ. ಆದ್ರೆ ನೀನ್ ಇದನ್ನ ಮರಿಬೇಡ. ಒಂದು ಕಾಲದಲ್ಲಿ ಅವ ತುಂಬಾ ಇಂಟೆಲಿಜೆಂಟ್ ಆಗಿದ್ದ, ಶೂರನಾಗಿದ್ದ. ಜೈಸಿಂಗ್ ನ ಒಂದು ಪ್ರಹಾರದಿಂದ ಹೀಗಾಯ್ತು. ಈಗ ನಾನು ಅವನಿಂದ ನನ್ನ ತಮ್ಮನ ಈ ಸ್ಥಿತಿಯ ಹಾಗೆ ತೀರಿಸ್ಕೋತೀನಿ. ನೀನೊಬ್ಳೆ ಅಲ್ಲ, ನಾವಿಬ್ರು ಹಾಗೆ ತೀರಿಸೋಣ. ಸಿಪಾಯಿಗಳೇ ನಡೀರಿ. ನಿಲ್ಲು, ನಾವು ಅವನನ್ನ ಇಷ್ಟು ಸುಲಭವಾಗಿ ಮುಗಿಸಬಾರ್ದು. ಎಲ್ ಕೇಳು, ಯಾವ ರೀತಿ ಬೆಕ್ಕು ಇಲಿಯೊಂದಿಗೆ ಆಟ ಆಡಿ ಅದರ ಬೇಟೆ ಮಾಡುತ್ತೋ ಅದೇ ರೀತಿ ನಾವು ಕೂಡ ಜೈಸಿಂಗ್ ಮತ್ತು ರುದ್ರನೊಂದಿಗೆ ಆಟ ಆಡಿ ಮುಗಿಸ್ಬಿಡೋಣ. ನಡಿ ಲೂಸಿಫರ್. ಮಕ್ಕಳ ಎಚ್ಚರಿಕೆ, ಲೂಸಿಫರ್ನ ಸೋಲ್ಜರ್ಸ್ ಈ ಕಡೆನೆ ಬರ್ತಿದ್ದಾರೆ. ಅಜ್ಜಯ್ಯ, ಕೆಳಗೆ ದಟ್ಟ ಕಾಡಿದೆ, ಅಲ್ಲೋಗಿ ಅಡಗೋಣ.
ಒಂದ್ ವೇಳೆ ಇವ್ರು ನಮ್ ಹಿಂದೆ ಬಂದ್ರೆ ಒಬ್ಬರನ್ನ ಯಾರಾದ್ರೂ ಹಿಡಿದು ಲೂಸಿಫರ್ನ ಬಗ್ಗೆ ತಿಳಿದುಕೊಳ್ಳೋಣ. ನನ್ನ ಮತದಲ್ಲಿ ದಟ್ಟ ಕಾಡಿನೊಳಗೆ ನಮ್ಮ ಸೋಲ್ಜರ್ಸ್ ಹೋಗೋದು ಸರಿಯಲ್ಲ. ಅವರು ಅಡಗಿ ದಾಳಿ ಮಾಡಬಹುದು. ಸಂಬಾಟ, ನೀನೊಬ್ಬ ಸೇನಾಪತಿಯಾಗಿ ಪುಕ್ಕಲು ಹಾಗೆ ಮಾತನಾಡ್ತಿದ್ದೀಯಾ? ವರ್ಚುವಲ್ ಹೈಡ್ ಬಬಲ್ ಕ್ರಿಯೇಟೋ. ಅವರೆಲ್ಲ ಇಲ್ಲಿ ಎಲ್ಲೋ ಅಡ್ಗಿರ್ಬೇಕು. ಮದ್ಕಿ ಹೋಗುವುದಾದ್ರೂ ಎಲ್ಲಿಗೆ? ಹೋಗಿ ಹುಡುಕಿ ಅವರನ್ನ. ಲೂಸಿಯಾನ, ನಾವು ಕಾಡಿನ ಮೂಲೆ ಮೂಲೆಯಲ್ಲಿ ಹುಡುಕಾಡಿದೆವು, ಆದರೆ ಅವರು ಎಲ್ಲೂ ಸಿಗ್ಲಿಲ್ಲ. ಲೂಸಿಫರ್, ಲೂಸಿಫರ್, ಯಾರ ಹೆಸರು ಕೇಳಿ ಭಯವು ನಡಗುತ್ತೋ ಕೊಡ್ತಾನೆ ಅವ ಆರ್ಡರ್. ಆಗ್ಲಿ ಒಂದು ಹೊಸ ಪ್ರಾಣಿ ತಯಾರ್. ಸಂಬಾಟ, ಇದು ಎಲಿಫೆಂಟ್ ಟಾರಸ್. ಇದು ನಮಗೆ ಸಹಾಯ ಮಾಡುತ್ತೆ. ನಿನ್ಗೆ ಗೊತ್ತೇ ಇದೆ, ಲೂಸಿಫರ್ ಯಾವುದೇ 2 ಪ್ರಾಣಿಗಳನ್ನ ಸೇರಿಸಿ ಒಂದು ಹೊಸ ಪ್ರಾಣಿ ತಯಾರಿಸ್ತಾನೆ. ಆದ್ರೂ ಭಯನಾ? ಗುಡ್ ಜಾಬ್ ಎಲಿಫೆಂಟಾರಸ್. ಹಾಗಾದ್ರೆ ಅವರೆಲ್ಲ ಇಲ್ಲಿದ್ದಾರೆ. ಎಲ್ಲಿ ತಪ್ಪಿಸ್ಕೊಳ್ತಾರೆ? ಎಸ್, ಹೆದರ್ಬೇಡಿ, ಮುಂದೆ ಹೋಗ್ತಾ ಇರಿ. ಮಮ್ಮಿ ಮಾಡಿದ್ದುಣ್ಣು ಮಾರಾಯ. ಇದೇನೆಲ್ಲ ಅವಸ್ಥೆ ರುದ್ರ? ನಾನಿಲ್ಲಿಂದ ಬದುಕಿ ಉಳಿದ್ರೆ ನಿನ್ನ ಖಂಡಿತ ಬಿಡಲ್ಲ. ಹೆಲೋ, ನಾನು ಸೇನಾಪತಿ ಜುಂಬಾಡ. ಹೇಗಿದೆಯಾ ಮಗು? ಮಗು ಚೆನ್ನಾಗಿಲ್ಲ. ಮಕ್ಕಳೇ, ಹೆದರ್ಬೇಡಿ, ನಾನೇನಾದ್ರೂ ಮಾಡ್ತೀನಿ. Device car protection cover creator.
ಅಯ್ಯೋ ಮಾಡಿದ್ದು ಮಹಾರಾಯ ನಾವು ಸಿಕ್ಕಾಕೊಂಡ್ಬಿಟ್ವಿ ಅಲ್ಲ. ರುದ್ರ ನನ್ ಮಗು ಬೇಗ ಮಾಡು, ಸಂಜೆ ಆಗ್ತಿದೆ, ನನ್ನ ಹತ್ರ ಸಮಯ ಕಡಿಮೆ ಇದೆ. ನಾನ್ ಮತ್ತೆ ಸ್ಟ್ಯಾಚು ಆಗ್ತಿದ್ದೀನಿ. ಇಲ್ಲ ಇಲ್ಲ, ನಾನ್ ರುದ್ರನಿಗೆ ಹೆಲ್ಪ್ ಮಾಡ್ಬೇಕು. ಪ್ರೊಫೆಸರ್ಸ್, ನನ್ನನ್ನು ಈಗಲೇ ರುದ್ರನ ಹತ್ರ ಕೊಂಡು ಹೋಗು. ರುದ್ರ, ನಿನ್ ಮಾಮ್ ಮತ್ತೆ ಸ್ಟ್ಯಾಚು ಆಗ್ತಿದ್ದಾಳೆ. ಮಾಮ್, ಡೋಂಟ್ ವರಿ, ಸಮಯ ಕಡಿಮೆ ಇದೆ, ಆದ್ರೆ ಮುಗ್ದು ಹೋಗಿಲ್ಲ. ನಾವೆಲ್ಲ ಸೇರಿ ಯಾವ್ದಾದ್ರೂ ದಾರಿ ಹುಡುಕಿ ಬಿಡೋಣ. ಈ ಕರಡಿಯ ದೃಷ್ಟಿ ಬಿ ಹೈವ್ ಮೇಲಿದೆ. ಹಸು ನನ್ಗೂ ಆಗ್ತಿದೆ. ಈಗ ಕರಡಿನ ಓಡಿಸಿದ್ರೆ ಆಗ ಜೇನು ತಿನ್ಬಹುದು. ಹುಷ್ ಹುಷ್, ಹೋಗು ಹೋಗಿಲ್ಲಿಂದ. ನೋಡಿದ್ರೆ ಹೇಗೆ ಓಡಿಸ್ಬಿಟ್ಟೆ. ಈಗ ಜೇನು ನನ್ನದು. ರಂಗೀಲಾ, ಮೇಲಕ್ ನೋಡಿ. ರಾಣಿ, ರಂಗಿಲ ತನ್ನ ತಪ್ಪು ಒಪ್ಪಿದ. ಅರೆ ಕಾಚಿ ಬಿಡ್ತಪ್ಪ. ಸಾರಿ ಸಾರಿ ಸಾರಿ. ರುದ್ರ, ರುದ್ರ, please help ಮಾಡು. ಅಯ್ಯೋ, ನಾನು ಏನೂ ಮಾಡಿಲ್ಲ. ಅರೆ, ನನ್ಗೆ ಯಾಕೆ ಕಡಿತಿದೀಯಾ? ಇಬಾಯಿಸ್ಕಾ, ಪ್ಲೀಸ್ ಸ್ಟಾಪ್. ಓ ನೋ, ಮ್ಯಾಜಿಕ್ ಇಲ್ದೆ ಇವ್ರ ಹೆಲ್ಪ್ ಹೇಗ್ ಮಾಡ್ಲಿ? ಗೆಳೆಯರೇ, ಅಲ್ಲಿ ಒಳಗೆ ಅಡಕೊಳ್ಳಿ. ಒಳ್ಳೇದು ಮಾಡಿದ್ರೆ ಕೆಟ್ಟದಾಗುತ್ತೆ. ಭೀಷ್ಮ ಸಂಪೂರ್ಣ ಸೈನ್ಯ ನಮ್ ಹಿಂದೆ ಬಿದ್ದಿತ್ತು. ಸೈನ್ಯ? ರಂಗೀಲಾ, ನೀವು ಸೈನ್ಯ ಅಂದ್ರಲ್ಲ? ಎಸ್ ಎಸ್, ಆನ್ಸರ್ ಸಿಕ್ಬಿಡ್ತು. ನನ್ನ ಕಿಲ್ಲೆ ಅಂದ್ರೆ ಎಲ್ರಿಗೂ ಇಷ್ಟ. ಬಿಹೈವ್ ಅದೇ ಕಿಲ್ಲೆಯಾ? ಎಲ್ರಿಗೂ ಜೇನ್ ತುಪ್ಪ ಬೇಕು. ಬಹಳಷ್ಟು ಸೈನಿಕರು ಓಡಿಸಿ ಬಿಡ್ತಾರೆ. ಈ ಬೀಸ್ನ ಸೇನೆ ಸೈನಿಕರು. ಎಸ್ ಎಸ್, ಮೈರಾ, ವರುಣ್, ಈ ಬಿಹೈವ್ ನಲ್ಲೇ ರಹಸ್ಯ ಅಡಗಿದೆ. ಆಂಟಿ, ಪಜಲ್ ಸಾಲ್ವ್ ಆಯ್ತು. ರುದ್ರ, ಮಾಮ್ ಮಾಮ್, ಇನ್ನೂ ಸ್ವಲ್ಪ ಇರಿ. ರುದ್ರ ನಿಮ್ಮನ್ನ ಸ್ಟ್ಯಾಚು ಆಗ್ಲೂ ಬಿಡೋಲ್ಲ.
ಮತ್ತೆ ಸ್ಟ್ಯಾಚು ಹಾಕೂಡ್ದು ಮಾಮ್. ನನ್ಗೆ ಗೊತ್ತು ನಾನ್ ಲೇಟ್ ಆದೆ. ಸಾರಿ ಮಾಮ್. ಐ ಟ್ರೈಡ್ ಮೈ ಬೆಸ್ಟ್ ಮಾಮ್. ಐ ಟ್ರೈಡ್ ಮೈ ಬೆಸ್ಟ್ ಮಾಮ್. ಸೋ ಸ್ಯಾಡ್. ರುದ್ರ ತುಂಬಾ ಶ್ರಮ ಪಟ್ಟ, ಆದ್ರೂ ತನ್ನ ಮಾಮ್ ಸ್ಟ್ಯಾಚು ಆಗೋದನ್ನ ತಡೆಯೋಕ ಆಗಲಿಲ್ಲ. ಯಾರ ಹೆಸರು ಕೇಳಿ ಭಯವು ನಡಗುತ್ತೋ ಅದು ನಾನೇ, ಲೂಸಿಫರ್. ಯು ಆರ್ ಬ್ಯಾಡ್, ವೆರಿ ಬ್ಯಾಡ್. ಬೇರೆಯವರ ತೊಂದರೆಯನ್ನು ನೋಡಿ ಕ್ಲಾಪ್ ಮಾಡೋದು ರಾಂಗ್, ವೆರಿ ರಾಂಗ್. ಇಂಟೆಲಿಜೆನ್ಸ್ ವೈರಿನ ನಾಶ ಮಾಡೋದು ರಾಂಗ್ ಆಗೋದಿಲ್ಲ, ರೈಟ್ ಆಗಿರುತ್ತೆ. ನೀನು ಈ ರೀತಿ ಬಿಹೇವ್ ಮಾಡ್ತಿದೀಯಲ್ಲ, ಅದಕ್ಕೆ ಕಾರಣ ಅವರೇ. ಇವತ್ತು ನಮ್ಮ ಹಾಗೆ ಮುಗ್ದು ಹೋಯ್ತು. ನಡಿ, ಲೆಟ್ಸ್ ಪಾರ್ಟಿ. ನಾವ್ ಏನಾದ್ರೂ ತಿನ್ನೋಣ, ತುಂಬಾ ಹಸಿವಾಗ್ತಿದೆ. ನಾನೀ ಬಾಲ್ನ ಏನ್ ಮಾಡ್ಲಿ? ಭರವಸೆ ಇನ್ನೂ ಬಾಕಿ ಇದೆ. ಇದೀಗ್ಲೇ ಕ್ರಿಸ್ಟಲ್ ಬಾಲ್ ನಿಂದ ರೇಸ್ ಹೊರ ಬಂದ್ ಹೋಯ್ತು. ನೋಡಿಲ್ಲಿ, ಇನ್ನೂ 6 ಗಂಟೆ ಪೂರ್ತಿ ಆಗಿಲ್ಲ. ಇನ್ನು ಕೆಲವು ಸೆಕೆಂಡ್ಸ್ ಬಾಕಿ ಇವೆ. ಹೌದು ರುದ್ರ, ಇನ್ನೂ 10 ಸೆಕೆಂಡ್ ಬಾಕಿ ಇದೆ. ಧೈರ್ಯ ಕಳಿಬೇಡ. ಆದ್ರೆ ಮಾಮ್ ಸ್ಟ್ಯಾಚು ಆಗ್ಬಿಟ್ರು. ಲೂಸಿಫರ್ ಹೇಳಿದ್ದ, ಮಾಮ್ ಒಮ್ಮೆ ಸ್ಟ್ಯಾಚು ಆದ್ರೆ ಮತ್ತೆಂದೂ ಸರಿ ಆಗಲ್ಲ. ಹಲೋ ಯುವರಾಜ, ಒಂದು ಗುಡ್ ನ್ಯೂಸ್ ಇದೆ. ನಿನ್ನ ವೈಫ್ ಯುವರೀನಾಳ ಸ್ಟ್ಯಾಚ್ಯೂ ನಾವು ಶೀಘ್ರದಲ್ಲೇ ಇಲ್ಲಿ ನಿನ್ನ ಪಕ್ಕದಲ್ಲಿ ನಿಲ್ಲಿಸ್ತೇವೆ. ಆಮೇಲೆ ನೀವಿಬ್ರು ಶಾಶ್ವತವಾಗಿ ಜೊತೆಯಾಗಿರ್ತೀರಿ. ಲೂಸಿಫರ್, ಯುವರಾಜ ಸರಿಯಾಗ್ಬಿಟ್ಟ. ಯುವರಾಜನನ್ನು ಹೋಗಲು ಬಿಡಬೇಡಿ. ಅರೆ ಇದೇನು, ಇವನು ಎಲ್ಲರನ್ನ ಧೂಳಿಪಟ ಮಾಡ್ತಿದ್ದಾನೆ. ಮೇನ್ ಗೇಟ್ ಮುಚ್ಚಿಬಿಡಿ. ತುಂಬಾ ಮಜಾ ಬಂತು. ಎಲ್ರಿಗೂ ಮಣ್ಣು ಮುಕ್ಕಿಸಿದ. ತುಂಬಾ ಮಜಾ ಬಂತು.
ಸುಮ್ನೆ ಆಗು. ಹೇಗಿದ್ಯಾ ನನ್ ಗೆಳೆಯ? ನನ್ ಕಂಡು ಖುಷಿ ಆಯ್ತು. ನಮ್ಗೆ ಅಪೂರ್ಣ ಕೆಲಸ ಪೂರ್ಣ ಮಾಡ್ಬೇಕು. ನಡಿ ಹೊರಡೋಣ. ಮಾಮ್, ಐ ಆಮ್ ಸಾರಿ ಮಾಮ್. ರುದ್ರ, ಆಂಟಿ ಸರಿಯಾದ್ರು. ಹಿಂದೆ ಬಾ, ಇಲ್ಲಾಂದ್ರೆ ನೀನ್ ಸುಟ್ಟು ಹೋಗ್ತೀಯಾ. ರುದ್ರ, ನನ್ ಕಂದ ಅಳ್ಬೇಡ. ನೋಡು ನೋಡು, ನೀನ್ ನನ್ನನ್ನ ಗುಣಪಡಿಸಿದ್ದಿ. ಯುವರಿನ ಯುವರಾಜ, ರುದ್ರ, ಡ್ಯಾಡ್, ನೋ ರುದ್ರ, ನಿಲ್ಲು. ನಿನ್ನ ಆಲಿಂಗನ ಬಹುಶಃ ನಮ್ಮ ಅದೃಷ್ಟದಲ್ಲಿಲ್ಲವೇನೋ. ನಿನಗೆ ಗೊತ್ತಿಲ್ಲ, ನಾವಿಬ್ರು ಕಳೆದ ಎಷ್ಟು ವರ್ಷಗಳಿಂದ ನಿನ್ನ ನೋಡ್ಲು ಹಂಬಲಿಸ್ತಿದ್ದೆವು. ರಂಗಿಲಾ, ನೀನಾ? ಹೇಗಿದೀಯಾ ರಂಗಿಲಾ? ನಾ ಚೆನ್ನಾಗಿದ್ದೀನಿ. ಮಾಡಿದ್ದುಣ್ಣೋ ಮಹಾರಾಯ, ನೀವು ಮೂವರನ್ನು ಜೊತೆಗೆ ನೋಡಿ ಕಣ್ ತುಂಬಿ ಬಂತು. ಡ್ಯಾಡ್, ಇವ್ರು ನನ್ನ ಬೆಸ್ಟ್ ಫ್ರೆಂಡ್ಸು, ಮಾಯರಾ ಮತ್ತು ವರುಣ್. ಹಲೋ ಅಂಕಲ್. ಹಲೋ ಮಕ್ಕಳೇ. ಡ್ಯಾಡ್, ಅಜ್ಜಯ್ಯ ಈಗ್ಲೂ ಲೂಸಿಫರ್ನ ಬಂಧನಲ್ಲಿದ್ದಾರೆ. ನಾವು ಕೂಡ್ಲೇ ಅವರನ್ನು ಬಿಡಿಸ್ಬೇಕು. ಅವನು ಅಪ್ಪಾಜಿನ ಖಂಡಿತ ಪ್ಯಾಲೇಸ್ನಲ್ಲೇ ಇಟ್ಟಿರ್ಬೇಕು. ಕ್ರೊಕೊಸೋರಸ್, ರುದ್ರ ಮತ್ತು ಅವನ ಗೆಳೆಯರು ಎಲ್ರೂ ಜೊತೆಗೆ ಬರ್ತಾರೆ. ರೆಡಿ ಮಾಡು. ರುದ್ರ, ನಿನ್ ಗೆಳೆಯರ ಜೊತೆ ಆರಾಮಾಗಿ ಕ್ರೊಕೊಸರ್ಸ್ ಮೇಲೆ ಕೂತ್ಕೋ. ದೇ ಆರ್ ಸೇಫ್ ನಾವ್. ನೀವು ಮತ್ತು ಮಾಮ್ ಎಷ್ಟೊಂದು ಪವರ್ಫುಲ್ ಇದ್ದೀರಿ. ಲೂಸಿಫರ್ ಮತ್ತು ಲುಸಿಯಾನ ನಿಮ್ಮನ್ನು ಸ್ಟ್ಯಾಚ್ಯೂ ಹೇಗ್ ಮಾಡಿದ್ರು? ಮೋಸದಿಂದ. ಯಾವ ರೀತಿ ನಿನ್ನ ಅಜ್ಜಯ್ಯನಿಗೆ ಮಾಡಿದ. ಅವನಿಗೆ ಕೇವಲ ಮೋಸದಿಂದ ಗೆಲ್ಲೋದು ಮಾತ್ರ ಗೊತ್ತು. ಎದುರಿನಿಂದ ಪ್ರಹಾರ ಮಾಡಲ್ಲ. ಇದೇನು? ಲೂಸಿಫರ್ನ ಪ್ಯಾಲೇಸ್ ಇಲ್ಲೇ ಎಲ್ಲೋ ಇರಬೇಕು. ಬಹುಶಃ ಅವನು ತನ್ನ ಪ್ಯಾಲೇಸ್ನ ಹೈಡ್ ಮಾಡಿರ್ಬೇಕು. ಒಂದ್ ನಿಮಿಷ, ಈಗ ಗೊತ್ತು ಮಾಡ್ತಾನೆ. ಹಾ, ಆ ಮಧ್ಯದಲ್ಲಿದ್ದದ್ದೇ ಅವನ ಹಿಡನ್ ಪ್ಯಾಲೇಸು. ಇಬಾಯಿಸ್ಕಾ ರಿವೀಲೋ. ಬಹುಶಃ ಅತಿಥಿಗಳು ಬಂದೇ ಬಿಟ್ರು. ನಡಿ ಹೋಗಿ ಸ್ವಾಗತ ಮಾಡೋಣ. ರುದ್ರ ಅಂಡ್ ಫ್ಯಾಮಿಲಿ ಇಸ್ ಹಿಯರ್. ರುದ್ರ, ನೀನು ಎಲ್ಲಾ ಪಜಲ್ಸ್ ಅನ್ನ ಸಾಲ್ವ್ ಮಾಡಿ ನಿನ್ನ ಮಾಮ್ ಡ್ಯಾಡ್ ಅನ್ನು ಸರಿಪಡಿಸ್ಬಿಟ್ಟೆ. ಐ ಮಸ್ಟ್ ಸೇ ಗುಡ್ ಜಾಬ್. ಆದ್ರೆ ನೀನು ನಮ್ಮ ಈ ಮಾಯಾನಗರದಿಂದ ಬದುಕಿ ಹೊರ ಹೋಗಲಾರೆ. ಲುಸಿಯಾನಾ, ರುದ್ರನ ಪ್ರಾಯ, ರುದ್ರನ ಫ್ಯಾಮಿಲಿ ಮೇಲೆ ಸಂಶಯವೇ ಬೇಡ. ಸರಿ, ಸಂಶಯ ಪಡೋದಿಲ್ಲ. ಆದ್ರೆ ಸ್ವಲ್ಪ ಹಿಂತಿರುಗಿ ನೋಡು, ಅವರಿಂದ ಹೇಗೆ ತಪ್ಪಿಸ್ಕೊಳ್ತೀಯಾ?
ರುದ್ರ ನೀನ್ ಅವ್ರನ್ನ ನೋಡ್ಕೋ ನಾವು ಲೂಸಿಫರ್ ಲೂಸಿಯಾನರನ್ನ ನೋಡ್ಕೋತೀವಿ ಓಕೆ ಮಾಮ್. ಕ್ರಾಕೋಸಾರಸ್ ಟೇಕ್ ಕೇರ್ ಆಫ್ ರುದ್ರ. Watch India's largest kids library only on Geo Hotstar. Download the app now.